ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತೇನಪ್ಪ ಸ್ಪೆಷಲ್ ಅಂತ ಹೇಳಿದ್ರೆ, ಇವತ್ತು ನನ್ನ ಮಗಳದು 4 ವರ್ಷದ ಬರ್ತಡೇ ಇದೆ. ಎಷ್ಟು ಬೇಗ 4 ಇಯರ್ಸ್ ಆಯ್ತಂತಲೇ ಗೊತ್ತಾಗ್ತಿಲ್ಲ. ಮೊನ್ನೆ ಹುಟ್ಟಿದಂಗಿದ್ದಾಳೆ. ಆಗಲೇ ಅವಳಿಗೆ 4 ವರ್ಷ ತುಂಬಿ 5 ವರ್ಷಕ್ಕೆ ಬೀಳ್ತಾ ಇದೆ. ಇವತ್ತು ನೋಡಿ ನಂದು ಬರ್ತಡೇ ಇದೆ. ನಮ್ಮಣ್ಣ ಚಾಕ್ಲೇಟ್ ತಂದಿದ್ದಾನೆ ಫ್ರೆಂಡ್ಸ್. ನಾವು ಸ್ಕೂಲಲ್ಲಿ ಫ್ರೆಂಡ್ಗೆಲ್ಲ ಕೊಡೋಕ್ಕೆ, ನಾನು ಸ್ಕೂಲಲ್ಲಿ ಫ್ರೆಂಡ್ಸ್ ಎಲ್ಲ ಕೊಡೋಕ್ಕೆ ಕೊಡಲ್ಲಪ್ಪ. ನಾನೆಲ್ಲ ತಿಕ್ಕೋತೀನಿ. ಫ್ರೆಂಡ್ಸ್ಗೂ ಕೊಡ್ತೀನಿ. ಕೊಡ್ತೀಯಾ? ಈ ಫೋಟೋ ಬಂದ್ಬಿಟ್ಟು ನಮ್ಮ ಪಾಪುದು 2nd ಇಯರ್ ಬರ್ತಡೇ ಮಾಡಿದ್ದು. ಮನೆಯಲ್ಲೇ ಪೂಜೆ ಮಾಡಿಸಿದ್ವಿ. ಆವಾಗ ತೆಗ್ದಿದ್ದು ಫೋಟೋಸ್ ಇದೆಲ್ಲನೂ ನೋಡಿದ್ರೆ ಇವಾಗ 2 ಇಯರ್ಸ್ಗೆ ಎಷ್ಟು ಡಿಫ್ರೆನ್ಸ್ ಕಾಣಿಸ್ತಿದ್ದಾಳೆ ಅಂದರೆ, 2 ವರ್ಷಕ್ಕೆ ಇಷ್ಟು ಬೇಗ ಇಷ್ಟು ದೊಡ್ಡೋಳ ಥರ ಕಾಣಿಸ್ತಾ ಇದ್ದಾಳೆ. ಮತ್ತು ಅದನ್ನೆಲ್ಲನೂ ಸ್ಟೇಟಸ್ಗೆ ಹಾಕೋಣ ಅಂತ ಹೇಳ್ಬಿಟ್ಟು ಸಾಂಗೆಲ್ಲ ಸೆಟ್ ಮಾಡಿದ್ವಿ. ಹಾಗೆ ಸ್ವಲ್ಪ ಜನ ವಿಶೇಷ ಮಾಡಿದ್ದು ಫೋಟೋಸ್ ಎಲ್ಲ ಆ್ಯಡ್ ಮಾಡಿದ್ರಲ್ಲ, ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಅದನ್ನಾಗಿ ಯೂಟ್ಯೂಬ್ಗೆ ಹಾಕೋಣ ಅಂತ ಹೇಳ್ಬಿಟ್ಟು ಡೌನ್ಲೋಡ್ ಮಾಡ್ಕೊಂಡಿದ್ದೆ. ಎಷ್ಟು 2 ಇಯರ್ಸ್ಗೆ ಎಷ್ಟು ಡಿಫ್ರೆನ್ಸ್ ಆಗಿದ್ದಾಳೆ, ಎಷ್ಟು ದೊಡ್ಡ ಹುಡುಗಿ ಥರ ಕಾಣಿಸ್ತಿದ್ದಾಳೆ. ಇವತ್ತು ಪ್ಲ್ಯಾನಿಂಗ್ ಏನು ಮಾಡಿಲ್ಲ ಆ್ಯಕ್ಚುಲಿ, ಯಾಕಂದರೆ ಜಸ್ಟು ಒಂದು ಕೇಕ್ ಕಟ್ ಮಾಡೋಣ ಅಂತ ಇದ್ದೀವಿ. ಅವರಪ್ಪ ಬೇರೆ ಟ್ರಿಪ್ಗೆ ಹೋಗಿದ್ದಾರೆ, ಮಹಾಕುಂಭಮೇಳಗೆ ಪ್ರಯಾಗ್ರಾಜ್ಗೆ ಹೋಗಿದ್ದಾರೆ. ಸೊ ಅಪ್ಪ ಇಲ್ಲದೆ ಏನು ಬರ್ತಡೇ ಮಾಡೋದು ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತಿದ್ದೀವಿ. ಬಾ, ಎಲ್ಲಿಗೆ ಹೋಗೋದು ಇವಾಗ? ನಡಿ 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 ನಡಿ. ಪೂಜೆಗೆ ಆಗಲಿ ಅಂತ ಕೊಟ್ಟರೆ ಯಾರು ಎತ್ಕೊಂಡು ಹೋಗ್ತೀವಿ. ಪೂಜೆ ಸಾಮಾನು ನಮ್ಮ ಅಜ್ಜಿ ಗಿಫ್ಟ್ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಇಲ್ಲಿ ನೋಡಿ ಫ್ರೆಂಡ್ಸ್, ಗಿಫ್ಟು ತಂತರ ಗಿಫ್ಟ್. ಏನು ಗಿಫ್ಟ್ ಅದು? ಬಣ್ಣ, ನೈಲ್ ಪಾಲಿಶ್. ಯಾವ ಕಲರು? ಪಿಂಕ್. ತೋರಿಸು ಫ್ರೆಂಡ್ಸ್ಗೆಲ್ಲ. ಇಲ್ಲಿ ನೋಡಿ ಫ್ರೆಂಡ್ಸ್, ನಾನು ಸ್ಕೂಲ್ ಹತ್ರ ಹೋಗ್ಬಿಟ್ಟು ಹಾಫ್ ಡೇಗೆ ಕರ್ಕೊಬಂದ್ಬಿಟ್ಟೆ. ಯಾಕಂದರೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಮ್ಯಾಮ್ಗೆ ಹೇಳ್ಬಿಟ್ಟು ಹಾಫ್ ಡೇಗೆ ಕರ್ಕೊಬಂದು ಅಲ್ಲೇ ಮಾಸ್ತನಲ್ಲಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಬಂದ್ವಿ. ಮತ್ತು ಮಧ್ಯಾಹ್ನ ಟೈಮ್ ಆಗಿತ್ತು, ಮಲ್ಕೊಂಡಿಲ್ಲ. ಅವಳ ಕೈಗೆ ನೈಲ್ ಪಾಲಿಶ್ ಎಲ್ಲ ಸಿಕ್ಬಿಟ್ಟಿತ್ತು. ನಮ್ಮ ಅಜ್ಜಿ ಗಿಫ್ಟ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅವಳೇ ಹಾಕೋತಾ ಇದ್ಲು. ಏನಂದರೆ ನಾನು ಮೇಕಪ್ ಮಾಡೋದೆಲ್ಲ ಲೆಕ್ಕ ಇಲ್ಲ. ನಾನು ಏನಾದರೂ ಲಿಫ್ಟಿಕ್ ಹಾಕಿದ್ರೆ ಮತ್ತೆ ಲಿಫ್ಟಿಕ್ನ ಅವಳು ಹಚ್ಕೊಬೇಕು, ಆವಾಗಲೇ ಅವಳಿಗೆ ಸಮಾಧಾನ ಆಗೋದು. ಒಂದು ಸ್ಟಿಕ್ಕರ್ ಇಟ್ಟರು ಅಷ್ಟೇ, ಈ ಥರ ಎಲ್ಲ ನಾನು ಇಟ್ಕೊತೀನಿ ಕೊಡು ಅಂತ ಹೇಳ್ತಾಳೆ. ಅವಳಿಗೆ ಅವಳ ಕೆಲಸ ಅವಳೇ ಮಾಡ್ಕೊಂಡ್ರೇ ಇಷ್ಟ. ಅದರಲ್ಲಿ ಮೇಕಪ್ ಮಾಡೋದಂದರೆ ಯಾರು ಮಾಡಿದ್ರೂ ಒಪ್ಪಲ್ಲ, ಅವಳೇ ಮಾಡ್ಕೊಬೇಕು. ಯಾರಿಗೆ ಮಾಡ್ತೀನಿ? ಕಲಿಸ್ಬಿಡ್ತೀನಿ ಮನೆಗೆ. ಮೇಕಪ್ ಹೆಂಗೆ ಮಾಡ್ತೀಯಾ? ಇಲ್ಲಿ ನೋಡಿಲ್ಲ, ಇಲ್ಲಿ ನೋಡೆ.
ಹಿಂಗೆ ಹೆಂಗೆ? ಒಂದೇ ಕೈಗೆ ಹಾಕೋದು, ಒಂದೇ ಕೈಗೆ ಹಾಕೋದು. ಹಾಯ್ ಫ್ರೆಂಡ್ಸ್, ಅಲ್ಲೋಡಲ್ಲಿ ಫ್ರೆಂಡ್ಸ್ಗೆಲ್ಲ ಹೇಳಿ ನಾನು ಬರ್ತಡೇ ಇವತ್ತಂತ. ನಾನು ಬರ್ತಾರೆ ಫ್ರೆಂಡ್ಸ್. ಚಾಕ್ಲೇಟ್ ಕೊಟ್ಟಾ? ಹ್ಞೂ. ಯಾರ್ಯಾರು ಕೊಟ್ಟೆ? ಅಪ್ಪುಗೆ, ಸರಿಗೆ, ಪರಿ ಎಲ್ಲರೂ. ಅಲ್ಲಿ ನೋಡು, ಫೋನ್ ನೋಡಲ್ಲ. ಬಾಯ್, ಸಿ ಟುಮಾರೋ. ಇವತ್ತು ಬರ್ತಡೇ ಇತ್ತು, ಸ್ಕೂಲ್ಗೆ ಹಾಕಿದ್ದೆ. ಯಾಕಂದರೆ ಗೌನ್ ತೊಗೊಬಂದಿದ್ದೆ ಅವಳಿಗೆ. ಹೇಳು, ಮಾತಾಡು. ಅದನ್ನ ಹಾಕಿ ಗಲೀಜು ಮಾಡ್ಕೊಂಡ್ಬಿಡ್ತಾಳೆ ಅಂತ ಅಂದ್ಬಿಟ್ಟು ಜಸ್ಟ್ ಸಿಂಪಲಾಗಿ ಫ್ರಾಕ್ ಹಾಕಿ ಕಳಿಸಿದ್ದೆ ನಾನು ಬರ್ತಡೇಗೆ ಸ್ಕೂಲ್ಗೆ. ನೈಟು ಕೇಕ್ ಕಟ್ ಮಾಡಬೇಕು. ಡ್ಯಾನ್ಸ್ ಮಾಡು. ಟೆರೇಸ್ ಮೇಲೆ ಬಟ್ಟೆಗಳು ಒಣಗಾಕಿದ್ದೆ, ಎತ್ಕೊಂಬರೋಣ ಅಂತಂದ್ಬಿಟ್ಟು ಬಂದಿದ್ದೆ. ಇಷ್ಟು ಚೆನ್ನಾಗಿ ಸೂರ್ಯ ಮುಳುಗ್ತಾಯಿತ್ತು ಅಂದರೆ ತುಂಬ ಪೀಸ್ಫುಲ್ಲಾಗಿತ್ತು. ಹಾಗೆ ಒಂದು ವೀಡಿಯೋ ತೊಗೊಳೋಣ ಅಂತೇಳ್ಬಿಟ್ಟು ತೊಗೊಂಡೆ. ಇಷ್ಟು ಚೆನ್ನಾಗಿ ಕಾಣಿಸ್ತಾಯಿತ್ತು ಅಂತ ಹೇಳಿದ್ರೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿತ್ತು. ಮತ್ತು ಅದ್ರ ಜೊತೆಗೆ ಪಕ್ಷಿಗಳೆಲ್ಲನೂ ಸೌಂಡ್ ಮಾಡ್ತಾಯಿತ್ತು. ಸಂಜೆ ಟೈಮಲ್ಲಿ ಟೆರೇಸ್ ಮೇಲೆ ಬಂದುಬಿಟ್ಟು ಈ ಥರ ವ್ಯೂ ನೋಡೋದೇ ಒಂದು ಅದ್ಭುತವಾಗಿರುತ್ತೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು. ಅವಳಿಗೆ ಗೌನ್ ತೊಗೊಬಂದಿದ್ದು ಬಟ್ಟೆ ಅಂಗಡಿಯಲ್ಲಿ ನೋಡಿ, ಅವಳಿಗೆ ಟ್ರಯಲ್ ನೋಡಿನೇ ತೊಗೊಬಂದಿದ್ದು. ಅಲ್ಲ ಹಾಕ್ಕೊಂಡ್ಲು. ಮನೆಗೆ ಬಂದಮೇಲೆ ನಾನು ಹಾಕ್ಕೊಂಡಲ್ಲ, ಸ್ಟೋನೆಲ್ಲ ಇತ್ತು, ಚುಚ್ಚಿ ಅಂತ ಹೇಳ್ಬಿಟ್ಟು ಎಷ್ಟು ಟ್ರೈ ಮಾಡಿದ್ರು ಹಾಕ್ಕೊಂಡೇ ಇಲ್ಲ. ಮತ್ತು ಫ್ರಾಕ್ ಎಕ್ಸ್ಟ್ರಾ ತೊಗೊಬಂದಿದ್ದು, ಅವಳ ಬಂಡವಾಳ ಗೊತ್ತು ಅಂತ ಹೇಳ್ಬಿಟ್ಟು ಅದನ್ನೇ ಹಾಕಿ ಕೇಕ್ ಕಟ್ ಮಾಡಿದ್ದು. ಹ್ಯಾಪಿ ಬರ್ಡೇ ಟು ಯು ಚಿನಿಮಾ. ಮನೇಲಿ ಹೆಣ್ಮಗು ಇರಬೇಕು ಅಂತ ಹೇಳೋದು ಇದಕ್ಕೇನೆ. ಎಷ್ಟು ಮುದ್ದಾಗಿ ಕಾಣಿಸ್ತಿದ್ಲು ಆ ಫ್ರಾಕ್ ಹಾಕ್ಕೊಂಡು, ಕಾಲು ತುಂಬ ಗೆಜ್ಜೆ, ಮನೆ ತುಂಬ ಓಡಾಡ್ಕೊಂಡು ಎಷ್ಟು ಚೆನ್ನಾಗಿ ಆಟ ಆಡ್ಕೊಂಡಿದ್ಲು ಅಂದರೆ ಇನ್ನೂ ತುಂಬ ಖುಷಿಯಾಯಿತು. ಒಂದು ಮಗು ಇರಬೇಕು ಅಂತ ಹೇಳೋದು ಇದಕ್ಕೇನೆ. ಚಿಕ್ಕಪ್ಪ ನೈಟ್ ಒಂದು ಕೇಕ್ ತಂತು. ಅವರಪ್ಪ ಬೇರೆ ಟ್ರಿಪ್ಗೆ ಹೋಗಿದ್ರಲ್ಲ, ಸರಿ ಊಟದ ದಿನ ಆದರೂ ಒಂದು ಕೇಕ್ ಕಟ್ ಮಾಡೋಣ, ಮುಂದಕ್ಕೆ ನೋಡ್ಕೊಳ್ಳೋಣ. ಅವ್ರು ಹೋಟ್ಲಲ್ಲಿ ಗ್ರ್ಯಾಂಡಾಗಿ ಮಾಡಬೇಕು ಅಂತ ಇದ್ದರು. ಸರ್ ಅಪ್ಪ ಬಂದಮೇಲೆ ಮಾಡ್ತದೆ ಅಂತೇಳ್ಬಿಟ್ಟು ಮನೇಲೇ ನಾವು ಒಂದು ಚಿಕ್ಕದಾಗಿ ಕೇಕ್ ಕಟ್ ಮಾಡೋಣ ಅಂತೇಳ್ಬಿಟ್ಟು ಕೇಕ್ ತಂದಿದ್ದ ಅವನು.
ಅದನ್ನ ಕಟ್ ಮಾಡೋಕ್ಕೆ ಸರಿ ಅಪ್ಪ ಟ್ರಿಪ್ಗೆ ಹೋಗೈತೆ ಅಜ್ಜಿ ತಾತ ನೀವೇ ನಿಂತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅಜ್ಜಿ ಮತ್ತು ತಾತನ ಜೊತೆ ನಿಂತ್ಕೊಂಡು ಅವ್ಳ ಬರ್ತಡೇ ಎಲ್ಲ ಸೆಲೆಬ್ರೇಟ್ ಮಾಡಿಕೊಂಡ್ಲು. ಮಧ್ಯಾಹ್ನ ನಿಂತ್ಕೋ. ಹಾಂ ಕೈ ಹಿಡ್ಕೊ, ಏನಾಗಲ್ಲ. ಹೇಳ ಹ್ಯಾಪಿ ಬರ್ಡೇ ಟು ಯು. ಅದು ಹೊಡಿದ ಕೊಡು, ಫೋನ್ ಹಿಡ್ಕೊತೀನಿ. ಕೇಕ್ ಮೇಲೆ ಮುಚ್ಚಿಬಿಡ್ಬೇಕಾಗಿತ್ತು. ಅಜ್ಜಿ ನೀರು ಕೊಡ್ಲಾ? ಅಲ್ಲಿ ನೋಡಿ ದಚ್ಚು ನೋಡು, ಕುತ್ಕೊಡು. ಹ್ಞೂ ಅದ್ರ ಮೇಲೆ ಮುಚ್ಬೇಕು. ಹಂಗೆ ತಿನ್ಕೊಳ್ರಿ ಅಂತೇಳಿ. ಅಲ್ಲಿ ನೋಡು ದಚ್ಚುನ ಬೇಕು ಬೇಕಂದ್ರೆ ಹೇಳು ಹ್ಯಾಪಿ ಬರ್ಡೇ ಟು ಯು ಅಂತ. ಒಂಚೂರು ತಿನ್ಬೇಕು. ಹಾಂ ನೀನು ತಿನ್ಸ ಅಜ್ಜಿ ತಾತಗೆ. ಕಟ್ ಮಾಡ್ಕೊಡ್ತಾನೆ. ಇರು ಇಲ್ಲಿ ನೋಡಿ, ಫೋಟೋ ನೋಡಿ. ಇಲ್ಲಿ ನೋಡು ದಚ್ಚುನ. ಅದನ್ನ ತಿನ್ನು. ಅಯ್ಯೋ ಅಪ್ಪ ವೀಡಿಯೋ ಕಾಲ್ ಮಾಡಲಾ? ಬಾದಚ್ಚು ಏನು ಇಷ್ಟು ಮಾಡಿ ಕಲ್ದಿರ ಕೊಡ್ತೈತಿ ಕೊಡಿ ಫೋಟೋ ಇಲ್ಲಿ ನೋಡಿ ಇಲ್ಲಿ ನೀನು ತಿನ್ಸು ಅವನಿಗೊಂಚೂರು ಇಲ್ಲಿ ನೋಡು
ಪೇಪರ್ ಎಲ್ಲ ಓದಿಸ್ಕೊಟ್ಟು ಪೇಪರ್ ಏನಾಗಲ್ಲ ಶೇಡ್ ಎತ್ತಿ ಕೊಡ್ತೀನಿ ನಾಕೆ ಗೊತ್ತಾಗಲ್ಲ ಪೇಪರ್ ಯಾವುದು ಅಂತ ಶೇಡ್ ಬಿಸಾಕ್ರೆ ಆಯ್ತು ಮೇಲಕ್ಕೆ ಹಾಕು ಹಂಗಲ್ಲ ಮೇಲೆ ಹಾಕು ಸುಮ್ಮನೆ ಹಿಂಗಾಕಿ ಹಿಂಗೆ ಬಾ ಅವರಿಬ್ರು ಹಿಂದಕ್ಕೆ ಬರ್ತಾರೆ ಇಲ್ಲಿ ಇಲ್ಲಿ ಹ್ಞೂ ಹಾಕಿ ಹಾಂ ಜೋರಿಗೆ ಹಾಂ ಆಯ್ತು ಪಾಚ ನಡಿ ಬಂದಾಗ ಯಾಕು ಈಗ ಹೆಂಗೆ ಮಾಡಿದ ಅಪ್ಪನ ಕೊಟ್ಟ ಇಸ್ಕೊಬೇಕಮ್ಮ ಏನವ ಒಂದು ದುಡ್ಡು ಇದ್ದಾಗ ನನ್ಗೆ ಇದು ಬಂತು ಅವ್ರಿಗೆ ಆರೋಗ್ಯತು ಕೊಟ್ಟಾಗೈತು ನನಗೆ ಕೆಲೆ ಬಂತು ಹಂಗೆ ಇಟ್ಕೊಂಡು ಫೋಟೋ ಇಟ್ಕೊಳವಾಗ ಎಲ್ಲ ತುಂಬಿಟ್ಟಾ ಏಳು ಮಕ್ಕಳು ಚೆನ್ನಾಗಿ ಕೇಳ್ತಾರೆ ಏಳು ಮಕ್ಕಳ ఎంత ಚೆನ್ನಾಗಮ್ಮ ಓಹೋ ಎಷ್ಟು ಅಮ್ಮ ಇವಚ್ಚಿ ಈ ಕಡೆಗೆ ತಿರ್ಕೊ ಹ್ಞೂ ಇಲ್ಲಿ ನೋಡು ಬಾ ಬಾಯ್ಲೆ ಈ ಕಡೆಗೆ ಬಾ ನೀವು ತಗೊಂಡಿದ್ದ ಬಟ್ಟೆ ಇವೇ ಸರಿ ಅನ್ಕೊಳ್ತಿದ್ದೀರಾ ಫ್ರೆಂಡ್ಸ್ ಇವತ್ತು ನಾನು ಆನೆ ಕರ್ಕೊಂಡು ಒಂದು ಕಡೆನೇ ಇರಲ್ಲ ಹಾಂ ಒಂದು ಕೈಗೆ ಇರಲ್ಲ ನಮ್ಮ ಅತ್ತೆ ಹತ್ರ ಐತೆ ಏಯ್ ಹೋಗ್ಬೇಡ ಆ ಕಡೆ ನಮ್ಮ ಓದ್ತಾಳೆ ಅಲ್ಲಿ ಕೈ ತೊಳ್ಕೊಬ ಅಲ್ಲೆಲ್ಲೇ ಅದೇ ಬಂಡು ಕುಚ್ಚೋಳ ಫೋಟೋ ಇಲ್ಲಿ ನೋಡು
ಇದ್ರ ಹೆಸರು ಏನಂತ ಗೊತ್ತಿಲ್ಲ, ಬಟ್ ಇದು ಹಾಲಿಗೆ ಹಾಕ್ಕೊಂಡು ಕುಡಿದು, ಹಾಲಿಗೆ ಸಕ್ಕರೆ ಇಲ್ಲಾಂದರೆ ಬೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ತಿಂದರೆ ಚೆನ್ನಾಗಿರುತ್ತೆ. ಚಿಕ್ಕ ವಯಸ್ಸಲ್ಲಿ ನಮ್ಮ ಅಪ್ಪ ತೊಗೊಬರ್ತಿದ್ರು ಅಂದ್ಬಿಟ್ಟು ಮೊನ್ನೆ ಟೆಂಪಲ್ಗೆ ಹೋಗಿ ಮಾಡ್ತಾಯಿದ್ರು. ಸರಿ ತೊಗೊಳೋಣ ಅಂತಂದ್ಬಿಟ್ಟು ತಗೊಬಂದ್ವಿ. ಇದನ್ನ ಹಾಲಿಗೆ ಸ್ವಲ್ಪನೂ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು. ಹಾಲು ತುಂಬ ಗಟ್ಟಿಯಾಗಬೇಕು. ಹಾಲು ಕುದ್ಮೇಲೆ ಒಂದು ಸ್ವಲ್ಪ ಹೊತ್ತು ತಣ್ಣಗೆ ಹಾರಕ್ಕೆ ಬಿಡಬೇಕು. ಆಮೇಲೆ ಒಂದು ಪ್ಲೇಟ್ಗೆ ಅದು ಸಕ್ಕರೆ ಎಷ್ಟು ಬೇಕೋ ಅಷ್ಟು, 1 ಸ್ಪೂನು ಇಲ್ಲಾಂದರೆ 2 ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ತುಂಬ ಜಾಸ್ತಿ ಆಗಿಬಿಟ್ರು ತಿನ್ನೋಕ್ಕಾಗಲ್ಲ. 2 ಸ್ಪೂನ್ ಸಕ್ಕರೆ ಹಾಕ್ಕೊಂಡು ಅದಕ್ಕೆ ಹಾಲು ಒಂದು ದೊಡ್ಡ ಲೋಟದಲ್ಲೇ ಹಾಕ್ಕೊಬೇಕು, ಆವಾಗೇ ಚೆನ್ನಾಗಿರೋದು. ಅದು ಹೇಳ್ಬೇಕಂದ್ರೆ ಹಾಲು ಪಾಯಸ ಥರನೇ ಇರುತ್ತೆ. ಫಸ್ಟು ಇದು ಹಾಕ್ಕೊಬೇಕು. ಇದ್ರ ಹೆಸ್ರೇನಂತ ನನಗೂ ಗೊತ್ತಿಲ್ಲ. ಅದು 20 ರೂಪೀಸ್ಗೆ 4 ಏನೋ ಮಾರ್ತಾಯಿದ್ರು ಅಂದ್ಬಿಟ್ಟು ತೊಗೊಬಂದ್ವಿ. ಅದನ್ನ ಹಾಕ್ಕೊಂಡು ಅದಕ್ಕೆ ಕಾಯಿಸಿ ತಣ್ಣಗಿರೋ ಹಾಲನ್ನ ಹಾಕ್ಕೊಬೇಕು. ಹಾಕ್ಬಿಟ್ಟು ಜಸ್ಟು ಮಿಕ್ಸ್ ಮಾಡಿದ್ರೆ ಸಾಕು. ಆಮೇಲೆ ತಿನ್ನೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಅಂತೇಳ್ಬಿಟ್ಟು ತಗೊಬಂದು ಮಾಡಿ ತಿಂದ್ವಿ. ನಿಮಗೂ ಎಲ್ಲಾದರೂ ಈ ಥರ ಶಾವಿಗೆ ಥರದ್ದು ಸಿಕ್ಕಿದ್ರೆ ತಗೊಬಂದ್ಬಿಟ್ಟು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಈ ಥರ ಇತ್ತು. ನಿಮಗೆ ನನ್ನ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ, ಮರಿದೆ ಸಬ್ಸ್ಕ್ರೈಬ್ ಮಾಡಿ. ನನ್ನ ಮಗಳ ಬರ್ತಡೇ ಯಾವ ಥರ ಇತ್ತು ಅಂತೇಳಿ. ನಾನು ವಾಯ್ಸ್ ಓವರ್ ತುಂಬ ಕೊಟ್ಟಿಲ್ಲ, ಯಾಕಂದರೆ ನ್ಯಾಚುರಲಾಗಿ ಹೆಂಗೆ ವಿಡಿಯೋ ಮಾಡಿದ್ನ ಅದನ್ನೇ ಅಪ್ಲೋಡ್ ಮಾಡಿದ್ದೀನಿ, ಜಾಸ್ತಿ ಎಡಿಟ್ ಮಾಡಿಲ್ಲ. ಹಾಗೆ ನೋಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಜಾಸ್ತಿ ವಾಯ್ಸು ಕೊಟ್ಟಿಲ್ಲ, ನ್ಯಾಚುರಲಾಗಿ ಹೆಂಗೆ ಹಿಡ್ದಿದ್ನೋ ಹಂಗೆ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಗೈಸ್. ಪ್ಲೀಸ್ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರೋ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಗೈಸ್.